ನನ್ನಿಂದಲೇ ಆಶೀರ್ವಾದವನ್ನು ಪಡೆದುಕೊಂಡು ಲೋಕ ಸಂಚಾರವನ್ನು ಮಾಡಿಕೊಂಡು ಬರುತ್ತೇನೆ ಅಪ್ಪ ಎನ್ನುವ ಹಾಗೆ ಹೋದವಳು ನೀನಲ್ವೇ. ಹೋಗುವಾಗ ಸಂತೋಷದಿಂದ ನಗುತ್ತಾ ಹೋದವಳು ಇದ್ದೀಯ. ಆದ್ರೆ ಈ ಹೊತ್ತಿಗೆ ನಿನ್ನನ್ನು ಕಾಣುತ್ತಾ ಇದ್ದೇನೆ. ಮುಖವೆಲ್ಲವೂ ಬಾಡಿ ಬಸವಳಿದು ಹೋಗಿದೆ. ಈ ರೀತಿ ಆಗುವರೆ ಕಾರಣ ಏನು ಹೇಳಬಾರದೆ. ಈ ಹಿಂದೆ ನಿಮ್ಮಿಂದಲೇ ಆಶೀರ್ವಾದವನ್ನು ಪಡೆದು ಲೋಕ ಸಂಚಾರವನ್ನು ಗೈದವನು ನಾನಾಗಿದ್ದೇನೆ. ಲೋಕ ಸಂಚಾರವನ್ನು ಮಾಡುವುದರ ಮುಖೇನವಾಗಿ ಕೆಲವೊಂದು ವಿಚಾರವನ್ನು ತಿಳಿದರು ನಾನು. ಈ ಲೋಕದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಅವರದ್ದೇ ಆದಂತಹ ಕರ್ತವ್ಯ ಉದ್ಯೋಗ ಎನ್ನುವುದಿದೆ. ಬ್ರಹ್ಮನ ಮಗಳಾಗಿರುವಂತಹ ಈ ಶಾರದಿಗೆ ಮಾತ್ರ ಯಾವುದೇ ಉದ್ಯೋಗ ಎನ್ನುವುದಿಲ್ಲ. ಆ ಕಾರಣಕ್ಕಾಗಿ ಚಿಂತಾಗ್ರಾಂತಳಾಗಿ ಬಂದಿದ್ದೇನೆ. ನನಗೊಂದು ಯೋಗ್ಯವಾದಂತಹ ಉದ್ಯೋಗವನ್ನು ತಾವು ಕಲ್ಪಿಸಿಕೊಡಬೇಕು ತಾತ. ಮಗಳೇ, ನಿನಗೆ ಉದ್ಯೋಗ ಇಲ್ಲ ಎನ್ನುವ ಹಾಗೆ ನೀನು ಚಿಂತಿಸ್ತಾ ಇದ್ದೀಯ. ಇದಕ್ಕೆ ಚಿಂತಿಸುವಂತ ಅಗತ್ಯವಿಲ್ಲ. ಇದೋ ನಿನಗೆ ತಕ್ಕದಾದಂತಹ ಉದ್ಯೋಗವೊಂದನ್ನು ನಾನು ಕೊಡ್ತೇನೆ ಮಗಳೇ. ಪ್ರಪಂಚದಲ್ಲಿ ವಿದ್ಯೆ ಎನ್ನುವುದಿದೆ. ಆ ವಿದ್ಯೆಗೆ ಅಧಿಪತಿ ಯಾರೆನ್ನುವ ಹಾಗೆ ಇಷ್ಟರವರೆಗೆ ಆದದಿಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ನೀನು ವಿದ್ಯೆಗೆ ಅಧಿಪತಿಯಾಗಿ ವಿದ್ಯಾಧಿದೇವತೆ ಶಾರದೆಯಾಗಿ ಕಂಗೊಳಿಸಲಿ.